ನಿಮಗೆ ತಿಳಿಸಬೇಕಾಗಿರ್ತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂತಹ ವಿಚಾರವನ್ನು ನಾನು ತಿಳಿಸ್ತೀನಿ. ಬುಕ್ಸ್ ರೆಡಿ ಮಾಡ್ಕೊಳ್ಳಿ, ಪೆನ್ನು ರೆಡಿ ಇರಲಿ. ತಿಳಿಸುವಂತಹ ವಿಚಾರವನ್ನು ಗ್ರಂಥದಲ್ಲಿ ಬರೆದಿಡಿ. ಮಹರ್ಷಿ ಡೈರಿನಲ್ಲಿ ಬರೆಯೋದ್ರಿಂದ 4-6 ಜನಕ್ಕೆ ಅನುಕೂಲ ಆಗುತ್ತೆ. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೀವು ತಿಳಿಸೋದ್ರಿಂದ ನಿಮ್ಮಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಇದು ಒಂದು ಮಹಾಯಜ್ಞ ಅಂತ ಹೇಳಿದ್ರು ಅದು ತಪ್ಪಲ್ಲ. ಹೋಮ ಹವನಾದಿಗಳನ್ನು ಮಾಡಿ ನಾವು ಲಾಭವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ತೀವೋ ಹಾಗೆ ಈ ಒಂದು ಯಜ್ಞದಿಂದ ನಿಮಗೆ ಇದಕ್ಕಿಂತ 4ರಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ. ಯಾಕೆಂದರೆ ಕಷ್ಟದಲ್ಲಿರ್ತಕ್ಕಂಥವ್ರನ್ನ, ನೋವಲ್ಲಿರ್ತಕ್ಕಂಥವ್ರನ್ನ, ಅದರಲ್ಲೂ ಇಂತಹ ಸಮಸ್ಯೆಯಿಂದ ಹೊರತರತಕ್ಕಂಥ ಒಂದು ಪ್ರಯೋಗ ಇದೆಯಲ್ಲ, ಇದು ಕೆಲವರು ಮಾಡ್ತಾರೆ. ಕೆಲವು ಪಂಡಿತರು ಇವತ್ತಿಗೂ ಸಹಿತ ಹೊಟ್ಟೆಗೆ ಮದ್ದಿಡ ಹಾಕಿದಾಗ ಅದರಿಂದ ಹೊರಬರ್ತಕ್ಕಂಥ ಮಾರ್ಗಗಳನ್ನು ಅವರು ಸೂಚಿಸ್ತಾರೆ. ಅದಕ್ಕೆ ಬೇಕಾದಂಥ ರೀತಿ ತಂತ್ರಸಾರ ಪ್ರಯೋಗಗಳನ್ನು ಮಾಡ್ತಾರೆ. ಅದರಿಂದ ಎಷ್ಟೋ ಜನಕ್ಕೆ ಪ್ರಾಣವನ್ನು ಉಳಿಸ್ತಾರೆ. ಅದರಿಂದ ಅಂತಹವ್ರಿಗೂ ಸಹಿತ ಕೈ ಮುಗಿದು ಅವರು ಮಾಡುವಂತಹ ಕಾಯಕ ಸಾಮಾನ್ಯವಾದ್ದಲ್ಲ. ಅದು ವಿದ್ಯೆ ಚಿಕ್ಕದೇ ಇರಬಹುದು. ಆ ವಿದ್ಯೆ ಚಿಕ್ಕದಾದರೂ ಅದನ್ನು ಅಭ್ಯಾಸ ಮಾಡಿ ಅದನ್ನು ಯಾವ ಪ್ರಮಾಣದಲ್ಲಿ ಯಾರಿಗೆ, ಯಾಕೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಈ ಒಂದು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ಅವ್ರನ್ನ ಹೊರತರಬೇಕಾದರೆ ಜವಾಬ್ದಾರಿ ಬಹಳ ಬೇಕಾಗುತ್ತೆ. ಹೊಟ್ಟೆಗೆ ಮದ್ದು, ಈ ಮದ್ದು ಅಂತಕ್ಕಂತಹದ್ದು ಅದು ಹೇಗೆ, ಆ ಮದ್ದಂತಕ್ಕಂಥದ್ದೇನು, ಅದನ್ನು ಯಾವುದರಿಂದ ಮಾಡ್ತಾರೆ, ಅದನ್ನು ಯಾವುದರಿಂದ ತಯಾರು ಮಾಡಿ ಹೇಗೆ ಹಾಕ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತಂದರೆ ಇಲ್ಲಿ ನಾನು ನಿಮಗೆ ಬೇರೊಂದು ಮಾರ್ಗಕ್ಕೆ ತೋರಿಸ್ದಂಗೆ ಆಗುತ್ತೆ. ಕಾರಣ ಈ ರಹಸ್ಯವನ್ನು, ಕೆಲವು ರಹಸ್ಯಗಳನ್ನು ನಮ್ಮಲ್ಲಿ ಜನಕ್ಕೇನಪ್ಪ ಅಂದರೆ ಯಾವುದು ನೋಡಬಾರ್ದೋ, ಯಾವುದು ಮಾಡಬಾರ್ದೋ, ಯಾವುದು ನೋಡಿದ್ರೆ ದೋಷವೋ ಅದನ್ನೇ ಬೇಕಾಗಿ ನೋಡೋಣ, ಅದು ಏನಾಗುತ್ತೋ ನೋಡೇ ಬಿಡೋಣ ಅಂತ ಹೇಳ್ತಕ್ಕಂಥ ಹುಚ್ಚು ಮನಸ್ಸು ಪ್ರತಿಯೊಬ್ಬರಲ್ಲೂ ಎದ್ದು ಕುಣಿತಾ ಇರುತ್ತೆ. ಗಣಪತಿ ಹಬ್ಬದಂದು ಚಂದ್ರನ ದರ್ಶನ ಮಾಡಬೇಡಿ ಅಂದರೆ ಅವತ್ತು ಚಂದ್ರ ಹೇಗೆ ಕಾಣ್ತಾನೆ ನೋಡೇ ಬಿಡೋಣ ಅಂತೇಳಿ ನೋಡ್ತಕ್ಕಂಥವ್ರು ಸಾಕಷ್ಟು ಜನ ಅನ್ನೋದಕ್ಕಿಂತ ಮನಸ್ಸಲ್ಲೊಂದು ಆಸೆ, ಆಕಾಂಕ್ಷೆ, ಹೇಗಿರ್ತಾನೆ ಇವತ್ತು ಚಂದ್ರ, ಯಾವ ರೀತಿ ಮುಖವನ್ನು ತೋರಿಸ್ತಾನೆ, ಯಾವ ರೀತಿ ಚಂದ್ರ ಕಾಣಬಹುದು ಇವತ್ತು, ಹೀಗೆ ಮನಸ್ಸು ಹುಚ್ಚೆದ್ದು ಕುಣಿತಾ ಇರುತ್ತೆ. ಹಾಗೆ ಈ ಒಂದು ತಂತ್ರಸಾರ ಯಾವ ಪ್ರಕಾರ ಮಾಡ್ಬೋದು, ಯಾವುದರಿಂದ ಮಾಡ್ತಾರೆ, ಯಾವ ಒಂದು ವಸ್ತು ಇದಕ್ಕೆ ಉಪಯೋಗಿಸ್ತಾರೆ ಅಂತ ನಾನು ಇಲ್ಲಿ ಈ ವೇದಿಕೆಯಲ್ಲಿ ಹೇಳಿದ್ರೆ ನಾಳೆ ಬೆಳಗ್ಗೆ ಮಾಡಿ ಅದು ಏನಾಗುತ್ತೋ ನೋಡೇ ಬಿಡೋಣ ಅಂತಕ್ಕಂತಹ ಪ್ರಯೋಗ ಮಾಡ್ತಕ್ಕಂಥವ್ರು, ಅಂಥ ಹುಚ್ಚು ಗುಣ ಇರ್ತಕ್ಕಂಥವ್ರು ಸಾಕಷ್ಟು ಜನ. ಅದಕ್ಕಾಗಿ ಇದನ್ನು ಹೇಗೆ ಮಾಡ್ತಾರೆ, ಯಾವುದರಿಂದ ಮಾಡ್ತಾರೆ, ಅಥವಾ ಇದನ್ನು ಮಾಡಿ ಇದನ್ನು ಹೇಗೆಲ್ಲ ಉಪಯೋಗಿಸ್ಬೋದು ಅಂತಕ್ಕಂಥದ್ರ ಆ ರಹಸ್ಯಗಳನ್ನು ನಾನು ಗೌಪ್ಯತೆ ಕಾಪಾಡ್ತಾ ಇದ್ದೇನೆ. ಈ ರಹಸ್ಯವನ್ನು ನಾನು ನಿಮ್ಮ ಮುಂದೆ ಇಡ್ತಿಲ್ಲ. ಕಾರಣ ಏನು ಅನ್ನೋದು ನಿಮಗೆ ಅರ್ಥವಾಗಿದೆ, ನಿಮಗೆ ಗೊತ್ತಿದೆ. ಆದರೆ ಈ ವಿದ್ಯೆ ಕಲ್ತಿರ್ತಕ್ಕಂಥವ್ರು, ಈ ಒಂದು ವಿದ್ಯೆಯನ್ನು ಕಲಿತಿರ್ತಕ್ಕಂಥವ್ರು ಯಾರೂ ಸಿಗದಿದ್ದರೆ, ಕನಿಷ್ಠ ಪಕ್ಷ ಯಾರೂ ಸಿಗಲಿಲ್ಲ ಅಂದರೆ ತನ್ನ ಗಂಡನಿಗೋ ಮಕ್ಕಳಿಗೋ ಆದರೂ ಹಾಕುವಂಥ ಹೆಂಗಸಿದ್ದಾರೆ. ಸಾಮಾನ್ಯಕ್ಕೆ ಹೊಟ್ಟೆಗೆ ಮದ್ದು ಹಾಕುವಂಥದ್ದು 100ಕ್ಕೆ 99 ಭಾಗ. ಹೊಟ್ಟೆಗೆ ಮದ್ದು ಹಾಕುವಂತಹ ಪ್ರಯೋಗವನ್ನು 100ಕ್ಕೆ 99 ಭಾಗ ಹೆಣ್ಮಕ್ಳು ಮಾಡ್ತಾರೆ. ಅದರಲ್ಲೂ ಹೆಣ್ಣುಮಕ್ಕಳು ಕೆಲವೊಂದು ವರ್ಗದಲ್ಲಿರ್ತಕ್ಕಂಥವ್ರಿಗೆ ಈ ಪ್ರಯೋಗ ಮಾಡಿದ್ರೇ ಅವ್ರಿಗೆ ಅವತ್ತಿನ ಊಟ. ಇಲ್ಲ ಅಂದರೆ ತಾವು ತಿಂತಕ್ಕಂಥ ಅನ್ನ ಹುಳುಗಳಾಗಿ ಕಾಣುತ್ತಂತೆ. ಅನ್ನ ತಿಂದರೆ ಅನ್ನದ ಎತ್ಕೊಂಡ್ರೆ ಅನ್ನ ಹುಳುಗಳಾಗಿ ಕಾಣೋದ್ರಿಂದ ಯಾರೂ ಸಿಗಲಿಲ್ಲ ಅಂದರೆ ತನ್ನ ಪತಿದೇವರಿಗೋ ತನ್ನ ಮಕ್ಕಳಿಗೋ ಹಾಕ್ಬಿಡ್ತಾರೆ. ಹಾಕಿದಾದ ನಂತರ ಅವ್ರು ಹುಟ್ಟಂಥ ವಸ್ತ್ರವನ್ನು ಅವರು ಈ ಹೊಟ್ಟೆಗೆ ಮದ್ದು ಹಾಕಿ ಮದ್ದು ತಟ್ಟೆಯಲ್ಲಿ ಕೈ ತೊಳೆಯೋದಕ್ಕಿಂತ ಮುನ್ನ ಅವ್ರು ಹುಟ್ಟಿರ್ತಕ್ಕಂಥ ವಸ್ತ್ರವನ್ನು ಒಂದು ಸತಿ ಉಲ್ಟಾ ಉಟ್ಕೊಳ್ತಾರಂತೆ. ನಾವು ಬೆಂಗಳೂರಿಂದನೇ. ಯಾರ ಬಗ್ಗೆ ಮಾತಾಡಬೇಕಿತ್ತು ಸರ್? ನಮ್ಮ ಬಗ್ಗೆ ನಾವು ಮಾತಾಡಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನಾನು ಅನ್ಕೊಂಡಿದ್ದು ಯಾವ್ದು ನಡೀತಾನೆ ಇಲ್ಲ, ಆದ್ರೆ ಕಾರ್ಯಫಲ ಯಾವ್ದು ಸಿಗ್ತಾನೆ ಇಲ್ಲ ಗುರುಜಿ. ಮತ್ತೆ ಸಂಬಂಧಿಕರೆಲ್ಲ ಒಬ್ಬೊಬ್ರಾಗಿ ನನ್ನಿಂದ ದೂರ ಆಗ್ತಾನೆ ಹೋಗ್ತಾ ಇದ್ದಾರೆ. ನಾವ್ ಯಾರಿಗೂ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ತೀವೋ ಅವರೆಲ್ಲ ನಮ್ಮಿಂದ ಕೆಟ್ಟದ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಪರಿಹಾರ ಗೊತ್ತಾಗಿಲ್ಲ ಗುರುಜಿ. ನೋಡಪ್ಪ, ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದಲೇ ಇಷ್ಟೆಲ್ಲ ಸಮಸ್ಯೆ ನೋಡ್ತಾ ಇದೆಯಾ. ಅದು ಗ್ರಹಗತಿಗಳು ಮನುಷ್ಯನಿಗೆ ಏರಿಳಿತಗಳು ನಡೀತಾ ಇರುತ್ತೆ. ಕಾಲಚಕ್ರ ಅದು ಉರುಳ್ತಾ ಇರಬೇಕು. ಇವತ್ತು ನಿನ್ನ ಕಷ್ಟ ಇದೆ, ನಾಳೆ ನಿನ್ನ ಸುಖ ಸಿಗುತ್ತೆ. ಹಾಗೆ ಬೆಳಗಾದ್ದು ರಾತ್ರಿ ಹೇಗಾಗುತ್ತೋ, ರಾತ್ರಿ ಆದ್ದು ಬೆಳಗ್ಗೆ ಹೇಗಾಗುತ್ತೋ ಅದೇ ಪ್ರಕಾರ ಈ ಪ್ರಕೃತಿ. ಈ ಪ್ರಕೃತಿಯ ಮಧ್ಯದಲ್ಲಿ ನಾವು ವಾಸ ಮಾಡೋದ್ರಿಂದ ನಮ್ಮ ಗ್ರಹಗತಿಗಳಲ್ಲಿ ಏರಿಳಿತ ಇರತಕ್ಕಂಥದ್ದು ಸಹಜವೇ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ಈಗ ನೀನೇನು ಕಷ್ಟ ಅಂತ ಹೇಳ್ಕೊಳ್ತಾ ಇದೆಯೋ, ಈ ಕಷ್ಟಕ್ಕೊಂದು ಪರಿಹಾರಕ್ಕೆ ಇನ್ನೊಂದು 1 ವರ್ಷ 8 ತಿಂಗಳು ನೀನು ಕಾಯಬೇಕು. ಈಗಾಗಲೇ ಕಳೆದ 3.5 ವರ್ಷ ಆಯಿತು ನಿನ್ನ ಸಮಸ್ಯೆ ಶುರುವಾಗಿ. ಹೌದು ಗುರುಜಿ. ಈ 3.5 ವರ್ಷದಿಂದ ಏನು ನೋವು ಅನುಭವಿಸ್ತಾ ಇದೆಯೋ ಇದನ್ನು 1 ವರ್ಷ 8 ತಿಂಗಳು ಸ್ವಲ್ಪ ಹೆಚ್ಚು ಕಮ್ಮಿ ಹೀಗೆ ಇರುತ್ತೆ. ಜೊತೆಗೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಧೈರ್ಯ ಕೆಡದಿರ ನೀನು ಮಾಡಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿಕೊಂಡು ನಿಮ್ಮ ಮನೆದೇವರ ಪ್ರಾರ್ಥನೆ, ಸಾಧ್ಯವಾದಷ್ಟು ಮನೆದೇವರನ್ನ ಗಟ್ಟಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಕಷ್ಟ ಬಂತು ಅಂಥೇಳಿ ಎಲ್ಲೋ ಒಂದು ಕಡೆ ನಮಗೆ ಪರಿಹಾರ ಸಿಗುತ್ತೆ ಅಂತ ನಾವು ನೋಡೋದಕ್ಕಿಂತ ಈ ಸಮಯದಲ್ಲೂ ಸಹಿತ ನಾವು ಭಗವಂತನ ಮನೆದೇವರನ್ನೇ ಪ್ರಾರ್ಥನೆ ಮಾಡಿದ್ರೆ
ಖಂಡಿತ ಶೀಘ್ರವಾಗಿ ನಮಗೆ ಫಲ ಸಿಗುತ್ತೆ. ಆದರೆ ನಾವು ಸಾಕಷ್ಟು ಜನ ಮಾಡುವಂಥ ಒಂದು ಸಣ್ಣ ತಪ್ಪು ಏನಪ್ಪ ಅಂದರೆ ಮನೆ ದೇವ್ರನ್ನ ಮರಿತೀವಿ, ಇನ್ನೊಂದು ದೇವ್ರನ್ನ ಕೈ ಹಿಡಿತೀವಿ. ಈ ಥರ ಸಾಕಷ್ಟು ಜನ ನಾವು ಮಾಡ್ತೀವಿ. ಆದರೂ ನಮ್ಮ ಬುದ್ಧಿ ಈ ಥರ ಇದ್ರೂ ಸಹಿತ ದೇವ್ರು ಕೋಪ ಮಾಡ್ಕೊಳ್ಳಲ್ಲ. ಯಾಕೆಂದರೆ ದೇವ್ರಿಗೆ ಗೊತ್ತು ಕಷ್ಟ ಬಂದಾಗ ಎಲ್ಲೋ ಒಂದು ಕಡೆ ನೀರು ಸಿಕ್ಕರೆ ಸಾಕಪ್ಪ ಅನ್ನೋ ಥರದಲ್ಲಿ ಇರೋ ನಾವು ಯಾವ ದೇವರು ಮಾಡಿದ್ರು ಎಲ್ಲ ದೇವರು ಎಲ್ಲ ಕಡೆನೂ ಅವನೇ ಇದ್ದಾನೆ. ದೇವರೊಬ್ಬ, ನಾಮ ಹಲವು. ಆದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆಯನ್ನು ದೂರ ಮಾಡ್ಕೋಬೇಕು. ನಾವು ಭಯಪಡುವಂಥದ್ದಿಲ್ಲ. ನೀನು ಅತಿ ಶೀಘ್ರವಾಗಿ ಗುಣಮುಖನಾಗ್ತೀಯ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡು. ಜೊತೆಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳಿಗೆ ಪ್ರತಿ ಭಾನುವಾರ ಒಂದಿಷ್ಟು ಏನಾದ್ರು ಗೋಧಿ, ಬೆಲ್ಲ, ಅಕ್ಕಿ, ಬಾಳೆಹಣ್ಣು ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಾ ಬಾ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಮಂಗಳವಾರದ ದಿವಸ ಸಣ್ಣ ಪುಟ್ಟ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಏನಾದ್ರು ಇಷ್ಟು ತಿಂಡಿ ತಿನಿಸನ್ನು ಕೊಡು. ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಅದರಿಂದ ಸಾಕಷ್ಟು ಲಾಭ ಕಾಣ್ತೀಯ. ಒಳ್ಳೇದಾಗ್ಲಪ್ಪ. ಗೋಪಿ ಅವ್ರು ಕರೆ ಮಾಡಿದ್ರು ಬೆಂಗಳೂರಿನಿಂದ. ಅವರಿಗೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಮಾತಾಡ್ಸೋಣ? ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಪ್ರೇಮ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಜ್ಞಾನಭಾರತಿ ಮರಿಯಪ್ಪನಪಾಳ್ಯದಿಂದ ಕರೆ ಮಾಡಿದ್ದೀವಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನಾವು ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕಿತ್ತು. ಇದರ ನಿಮ್ಮ ಮನೆಯವ್ರ ಜೊತೆಲಿ? ನಮ್ಮ ಮನೆಯವರು ಇಲ್ಲೇ ಜೊತೆಲೇ ಇದ್ದಾರೆ. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ. ಸರಿ ಮೇಡಮ್, ಮಾತಾಡ್ತೀವಿ. ಹಲೋ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ಕಾರಮ್ಮ, ಹೇಳಮ್ಮ. ನಾವು ಜ್ಞಾನಭಾರತಿ ಮರಿಯಪ್ಪನಪಾಳ್ಯದಿಂದ ಮಾತಾಡೋದು. ಹ್ಞೂ. ನಮ್ಮ ಯಜಮಾನ್ರು ಲ್ಯಾಂಡ್ ಬಿಸ್ನೆಸ್ ಅವರು ಮಾಡೋದು. ಹ್ಞೂ. ಆದ್ರೆ ಅವ್ರಿಗೆ ಅದರಿಂದ ಯಾವುದೇ ಆದಾಯ ಮತ್ತೆ ಏನು ಇದು ಬರ್ತಾ ಇಲ್ಲ ಗುರುಜಿ, ಲಾಭ. ಅವರು ಎಷ್ಟೋ ಜನಕ್ಕೆ ದುಡ್ಡುಗಳು ಕೊಟ್ಟಿದ್ದಾರೆ, ಆ ದುಡ್ಡು ಬರಲ್ಲ. ಮತ್ತೆ ಅಷ್ಟು ಪ್ರಾಬ್ಲಮ್ ಇದೆ ಗುರುಜಿ. ಮನೆಯವ್ರು ಇದ್ದಾರಮ್ಮ? ಮನೆಯವ್ರು ಇಲ್ಲೇ ಇದ್ದಾರೆ ಗುರುಜಿ. ಕೊಡಮ್ಮ, ನಾನು ಮಾತಾಡ್ತೀನಿ. ನೀವು ಮಾತಾಡ್ಬೇಕು. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ನಮ್ದು ಲ್ಯಾಂಡ್ ಬಿಸ್ನೆಸ್ ಮಾಡ್ತೀವಿ. ಅದು ಬಂದ್ಬಿಟ್ಟು ಅಮೌಂಟ್ ಸ್ವಲ್ಪ ಬೇಕು, ಅರ್ಜೆಂಟ್ ಅಂದ್ಬಿಟ್ಟು ನಮ್ಗೆ ಬೇಕಾದವರೇ ಬರ್ತಾರೆ, ಇಸ್ಕೊಳ್ತಾರೆ. ಅವ್ರು ಇಸ್ಕೊಂಡ ಇನ್ನು ಕೊಡಲ್ಲ, ಅಮೌಂಟೇ ಕೊಡಲ್ಲ, ಫೋನ್ಗಳು ಎತ್ತಲ್ಲ. ನಾವು ಹುಡುಕಿ ಹೋದ್ರೆ ಅವ್ರು ಏನೋ ಕಷ್ಟ ಹೇಳ್ತಾರೆ. ನಮ್ಗೆ ಒಂಥರ ಕಷ್ಟ ಹೇಳಿದಾಗ ಬೇಜಾರಾಗುತ್ತೆ. ನೋಡಿ, ಕಷ್ಟ ಹೇಳಿದಾಗ ಬೇಜಾರಾಗುತ್ತೆ ಅಂತ ಬೇಜಾರು ಮಾಡ್ಕೊಂಡು ಬರೋದು ನಿಮ್ಮಂಥವ್ರು ಇದ್ದಾರೆ. ಅಲ್ಲೇ ಹಿಡಿದು ಕಟ್ಟಾಕ್ಬಿಟ್ಟು ಅವ್ರಿಗೆ ಇಲ್ಲದ ಹಿಂಸೆ ಕೊಟ್ಟು ಮೆಣಸಿನ್ಕಾಯಿ ಇಡೋವಂಥವ್ರು ಇದ್ದಾರೆ. ಹೇಗಿದೆ ನೋಡಿ ಈ ಪ್ರಕೃತಿಯಲ್ಲಿ. ಆದರೆ ಒಂದು ವಿಚಾರ, ನೀವು ಕಷ್ಟಕ್ಕಾಗಿ ಹಣಕಾಸನ್ನು ಕೊಟ್ಟಿದ್ದೀರಿ, ನ್ಯಾಯಬದ್ಧವಾಗಿ ಅವರಿಂದ ಹಣವನ್ನು ಅಪೇಕ್ಷೆ ಪಡ್ತಾ ಇದ್ದೀರಿ. ಆದರೆ ಅವ್ರು ಕೊಡೋದಕ್ಕೆ ಹಿಂಜರಿತಿದ್ದಾರೆ. ಇದೇ 4-6 ಕಾಸು ಬಡ್ಡಿಗೆ ಅಂತ ಕೊಡ್ತಕ್ಕಂಥವ್ರು ಆ ಬಡ್ಡಿ ದಂಧೆನೇ ತುಂಬ ದೊಡ್ಡ ದಂಧೆನೇ ಇದೆ ಇದು. ಆದರೆ ಏನು ಮಾಡಲಿಕ್ಕಾಗಲ್ಲ, ಪರಿಸ್ಥಿತಿ ಹಾಗಾಗೋಗ್ಬಿಟ್ಟಿರುತ್ತೆ. ಕಷ್ಟಕ್ಕೆ ಅಂತ ತಗೊಂಡು ಆ ಕಷ್ಟದ ಋಣನ ಬೇಗ ಹರಿಸ್ಕೋಬೇಕು ಅನ್ನೋದು ದುಡ್ಡು ತೆಗೆದುಕೊಂಡವ್ರಿಗೂ ಗುಣ ಇರಬೇಕು. ನಾವು ಇಷ್ಟಕ್ಕೆ ಮುಂಚೆ ಒಬ್ಬರು ಕಾಲರ್ ಮಾತಾಡ್ತಾ ಇದ್ವಿ. ಅವ್ರ ಸಮಸ್ಯೆ ನೋಡಿದ್ರೆ ಬಹಳಷ್ಟು ಹೇಳ್ತಿರೋದು, ಅಂಥ ದೊಡ್ಡ ಸಮಸ್ಯೆಯಲ್ಲಿ ಅವರಿದ್ದಾರೆ. ಆದರೆ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಿನಾಗಿ ಬಡ್ಡಿನೇ ಕಟ್ಟೋದಾದರೆ ಸಾಲದಿಂದ ಮುಕ್ತರಾಗೋದು ಯಾವಾಗ? ಋಣ ಹರಿಯೋದು ಯಾವಾಗ? ಅಲ್ಲ, ನೀವು ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ. ನೀವು ಇಲ್ಲಿ ನ್ಯಾಯಬದ್ಧವಾಗಿ ಏನಾಗಿದೆ, ಪ್ರೀತಿಗೆ ಕಟ್ಟಿಬಿದ್ದು ಅವ್ರ ಕಷ್ಟಕ್ಕೊಂದಿಷ್ಟು ಸಹಾಯ ಮಾಡೋಣ ಅಂತ ಒಳ್ಳೆ ಮನಸ್ಸಿಂದ ನೀವು ಕೊಟ್ಟಿದ್ದೀರಿ. ಆದರೆ ಅದನ್ನು ಅವ್ರು ಈ ಥರ ತಿರುಗಿಸ್ತಾ ಇದ್ದಾರೆ. ಆದರೆ ನಿಮ್ಮಂತೆ ಸಾಕಷ್ಟು ಜನ ನಿಮಗೂ ಇದು ನೋಡಿ ಪರಿಹಾರ ಕೊಡಬೇಕಾದ್ರೆ ಈ ವೇದಿಕೆಯಲ್ಲಿ ಕೂತು ಪರಿಹಾರ ಕೊಡೋದು ಬಹಳ ಕಷ್ಟ. ನಾವು ಒಂದು ಭಾಗ ಆಲೋಚನೆ ಮಾಡಿದ್ರೆ ಅದ್ರ ಹಿಂದೆ 16 ಭಾಗ ಬೇರೆ ಥರ ಸಮಸ್ಯೆಗಳೇ ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಪರಿಸ್ಥಿತಿ ನ್ಯಾಯಬದ್ಧವಾಗಿ ಒಳ್ಳೆ ಮನಸ್ಸಿಂದ ನೀವು ಕೊಟ್ಟಿದ್ದೀರಿ. ಅದನ್ನು ಪುನಃ ರೀಫಂಡ್ ವಾಪಸ್ ಕೇಳಿದ್ರೆ ಅವ್ರು ಕೊಡೋದಿಲ್ಲ, ಫೋನ್ ಎತ್ತೋದಿಲ್ಲ, ಇಲ್ಲದ ಸಮಸ್ಯೆ ಮಾಡ್ತಾ ಇರ್ತಾರೆ. ಆದರೆ ಅಂಥವ್ರಿಗೂ ಸಹಿತ ಇವತ್ತು ನಾನು ತಿಳಿಸುವಂತಹ ಒಂದು ತಂತ್ರ ಭಾಗ ಇದೆಯಲ್ಲ, ಅದು ಬಹಳ ವಿಶೇಷ. ಈಗಾಗಲೇ ನನ್ನ ಮುಂದೆ ಆ ವನಸಿರಿ ಬಂದು ಕೂತ್ಕೊಂಡಿದೆ. ಈ ವನಸಿರಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿನಲ್ಲಿ ಹಣಕಾಸಿನ ಮುಗ್ಗಟ್ಟಿದ್ದಾಗ, ಅಥವಾ ನಾವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಾಣ್ತಿದ್ದಾಗ, ಅಥವಾ ಹಣಕಾಸನ್ನು ಕೊಟ್ಟು ಲೇವಾದೇವಿ ಮಾಡ್ತಿರ್ತೀವಿ, ಕೈ ಬದಲು ಮಾಡ್ತಿರ್ತೀವಿ, ಅಂಥ ಪರಿಸ್ಥಿತಿಯಲ್ಲಿ ನಾವು ಮೋಸಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಕೈಲಿ ಆಗ್ತಾ ಇಲ್ಲ, ನಾವು ಮುಣುಗ್ತಾ ಇದ್ದೀವಿ ಅಂದಾಗ ಈ ವನಸಿರಿ ನಮಗೆ ದಾರಿ ತೋರಿಸುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ ಇದು ನನ್ನ ಮುಂದಿದೆ. ಈ ವನಸಿರಿ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೇನೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಇದ್ರ ವಿಚಾರ ಸಂಪೂರ್ಣ